ಏನಾಯ್ತು ಮನೀಷಾ? ಭಾಸ್ಕರ್ ಓಡ್ ಹೋದ ಆಂಟಿ. ಅವನ್ ಯಾಕಿಲ್ ಬಂದ? ಯಾಕ್ ಮತ್ತೆ ಹೋದ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಸರಿ ಸರಿ ಬಿಡು, ಇನ್ನೂ ಆ ವಿಷಯನ ಮರ್ತು ಬಿಡು. ಇವಾಗ್ಲಾದ್ರೂ ಸ್ಟಾರ್ಟ್ ಮಾಡೋಣವಾ? ನಾನು ಇದಕ್ಕೆ ವೇಟ್ ಮಾಡ್ತಾ ಇದ್ದೆ ಆಂಟಿ. ಬನ್ನಿ. ಮನೀಷಾ, ಎಲ್ಲಿಗೆ ಹೋಗಿದೆ ಇಷ್ಟೊತ್ತು? ಮಕ್ಳಿಗೆ ಕೇಕ್ ತಿನ್ಸು. ನನಗಿಂತ ಮೊದಲು ಒಬ್ಬ ಪರ್ಸನ್ ಇದ್ದಾರೆ ಆಂಟಿ. ಯಾರು? ಅರ್ಜುನ್. ಹೌದು ಅರ್ಜುನ್ ಅವರೇ, ನೀವೇನು ಇನ್ನೂ ವೇಟ್ ಮಾಡ್ತಿದ್ದೀರಾ? ಮಕ್ಳಿಗೆ ಕೇಕ್ ತಿನ್ಸಿ. ಎಲ್ರೂ ಆದ್ಮೇಲೆ ತಿನ್ಸೋಣ ಅಂತ ಸುಮ್ಮನೆ ಆದೆ. ಲಾಸ್ಟ್ ಅಲ್ಲಿ ತಿನ್ಸೋಣ ಅಂತ ಇದ್ದಿದ್ದ ಅಥವಾ ಸ್ಪೆಷಲ್ ಆಗಿ ತಿನ್ಸೋಣ ಅಂತ ಇದ್ದಿದ್ದ? ವಾಟ್ ಯು ಮೀನ್? ಹೇಳ್ತೀನಿ, ಮೊದಲು ಕೇಕ್ ತಿನ್ಸಿ. ಮಕ್ಳ, ಇನ್ನು ನೀವು ಹೋಗಿ ಆಡ್ಕೊಳ್ಳಿ. ನೀವೆಲ್ರೂ ಬನ್ನಿ, ಡಿನ್ನರ್ಗೆ ಹೋಗೋಣ. ಎಲ್ರೂ ಬನ್ನಿ ಬನ್ನಿ ಬನ್ನಿ. ಮಿತ್ರ, ನೀನಿರು. ಏನು? ಲಕ್ಕಿ ಜೊತೆಗೆ ವಿನ್ನು ಬರ್ತ್ಡೇ ಕೂಡ ಮಾಡಿದ್ಯಾ? ಭಾಗ್ಯ ಮಕ್ಕಳ ಜೊತೆ ಸೇರಿ ಫ್ಯಾಮಿಲಿ ಫೋಟೋ ಕೂಡ ತೆಗೆಸ್ಕೊಂಡೆ. ಇವಾಗ ಕೇಕ್ ಕಟ್ ಕೂಡ ಮಾಡಿಸ್ದೆ. ಇದರ ಅರ್ಥ ಏನು? ಭಾಗ್ಯನ ನಿನ್ ಹೆಂಡತಿಯಾಗಿ ವಿನ್ನೂನ ನಿನ್ ಮಗ ಅಂತ ಒಪ್ಕೊಂಡಿದ್ಯಾ? ಇವಾಗ ಹೊಸ್ದಾಗಿ ಒಪ್ಕೊಳ್ಳೋದಕ್ಕೇನಿದೆ? ಮಿತ್ರ ಭಾಗ್ಯನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ. ಅವಳು ಯಾವತ್ತೋ ಮಿತ್ರನ್ಗೆ ಹೆಂಡತಿ ಆಗಿದ್ದಾಳೆ. ಮತ್ತೆ ವಿನ್ನು? ಜುನ್ನು ಏನು? ವಿನ್ನು ಮಿತ್ರನ್ ಮಗನೇನಾ ಅಂತ ಕೇಳ್ತಿದ್ದೀನಿ. ವಿನ್ನು ಭಾಗ್ಯನ್ ಮಗ ಆದ್ಮೇಲೆ ಮಿತ್ರನ್ಗೂ ಮಗನೇ ಅಲ್ವಾ? ಅಲ್ಲ ಅಂತ ನನ್ನ ಅನುಮಾನ. ಏನು ಮಾತಾಡ್ತಿದ್ಯಾ ಮನೀಷಾ? ಇಮೋಷನಲ್ ಆಗ್ಬೇಡಿ ಅಂಕಲ್, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಏನ್ ಯೋಚನೆ ಮಾಡ್ಬೇಕು ಪ್ರಾಕ್ಟಿಕಲ್ ಆಗಿ? ಮಿತ್ರ ಭಾಗ್ಯ ಬೇರೆ ಆಗಿ ತುಂಬಾ ವರ್ಷಗಳಾಗಿವೆ. ಮಧ್ಯದಲ್ಲಿ ಅವರಿಬ್ರು ಸೇರಿಲ್ಲ, ಸೇರಿ ಸಂಸಾರನೂ ಮಾಡಿಲ್ಲ. ಅದಕ್ಕೆ ಇಷ್ಟು ವರ್ಷದ ನಂತರ ಭಾಗ್ಯ ಇವಾಗ ಬಂದು ವಿನ್ನು ಮಿತ್ರನ್ ಮಗ ಅಂತಿದ್ದಾಳೆ. ಅಷ್ಟಕ್ಕೂ ನಿನ್ನ ಉದ್ದೇಶ ಏನು ಮನೀಷಾ? ಮಿತ್ರ ಭಾಗ್ಯಂಗೆ ವಿನ್ನು ಯಾವಾಗ ಹುಟ್ಟಿದ್ದಾಂಟಿ? ನಿಜವಾಗ್ಲೂ ವಿನ್ನು ಮಿತ್ರನ್ ಮಗನೇನಾ? ಮನೀಷಾ, ಬಾಯಿಗೆ ಬಂದಿದ್ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮನೀಷಾ ಹೇಳೋದ್ರಲ್ಲಿ ತಪ್ಪೇನಿದೆ ಭಾವ? ಮಿತ್ರನ ಭಾಗ್ಯನು ತುಂಬಾ ವರ್ಷಗಳಿಂದ ದೂರ ಇದ್ದಾರೆ. ಭಾಗ್ಯ ಈ ಮನೆಯಿಂದ ಹೋಗುವಾಗ್ಲೂ ಕೂಡ ಮಿತ್ರಂಗೆ ಹತ್ರ ಇರ್ಲಿಲ್ಲ. ಆ ಪ್ರವೀಣ್ ಮಿಟ್ಟಲ್ ಜೊತೆ ಕೈ ಜೋಡಿಸಿ ಮಿತ್ರಂಗೆ ದೊಡ್ಡ ಮೋಸ ಮಾಡೇ ಹೋದ್ಲು.
ಭಾಗ್ಯ ಆತರ ಯಾಕೆ ಮಾಡ್ಬೇಕಾಗ್ ಬಂತು ಅಂತ ನಿನಗ್ ಗೊತ್ತಿಲ್ವಾ ಮನೀಷಾ? ಮಿತ್ರಂಗೆಲ್ಲ ಹೇಳು ಅಂತ್ಯಾ? ಅತ್ತೆ, ಭಾಗ್ಯ, ಅವ್ರು ನಿನ್ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಇನ್ನು ನನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ? ಆರೋಪ ಅಲ್ಲ ಆಂಟಿ, ನಿಜ ಹೇಳ್ತಾ ಇದ್ದೀನಿ. ಏನಾ ನಿಜ? ವಿನ್ನು ಮಿತ್ರನ್ ಮಗ ಅಲ್ಲ ಅನ್ನೋ ನಿಜ. ವಿನ್ನುನ ಯಾವತ್ತಿಗೂ ನಿನ್ ಮಗ ಅಂತ ಒಪ್ಕೋಬೇಡ ಮಿತ್ರ. ಹೌದು ಮಿತ್ರ, ಈ ನಂದನ್ ವಂಶಕ್ಕೆ ಅಂತ ಒಂದು ಗೌರವ ಇದೆ, ಒಂದೊಳ್ಳೆ ಹೆಸರಿದೆ. ಈಗ ಅದನ್ನ ಅಷ್ಟು ಈಸಿಯಾಗಿ ಹಾಳು ಮಾಡೋಕ್ಕೆ ಬಿಡ್ಬೇಡ. ಇವ್ರಿಷ್ಟೆಲ್ಲ ಮಾತಾಡ್ತಾ ಇದ್ರು, ನೀನ್ ಯಾಕೇನು ಹೇಳ್ತಾ ಇಲ್ಲ ಮಿತ್ರ? ಅವರು ನಿನ್ ಹೆಂಡತಿ ಮೇಲೆ ಅಪವಾದ ಹೊರಿಸ್ತಿದಾರ್ ಕಣೋ. ನಿಮ್ಮಿಬ್ರು ಸಂಬಂಧನ ಅವಮಾನಿಸ್ತಿದಾರ್ ಕಣೋ. ಅಲ್ಲಿವರೆಗೂ ಬರಕ್ ಬಿಟ್ಟಿದ್ದು ಭಾಗ್ಯನೇ ತಾನೆ. ಅವಳು ನಾನು ಕಟ್ಟಿದ ತಾಳಿನ ಕಿತ್ತಾಕಿದ್ಲು. ನನ್ನ ಶತ್ರು ಜೊತೆ ಕೈ ಜೋಡಿಸಿ ನನ್ನ ಬಿಸ್ನೆಸ್ನ ಹಾಳು ಮಾಡಿದ್ಲು. ಸತ್ತೋಗಿರೋ ತರ ನಾಟಕ ಮಾಡಿ ನನ್ನ ಮಾನಸಿಕವಾಗಿ ಕುಗ್ಸಿದ್ಲು. ನನಗೆ ಎಲ್ಲ ರೀತಿಲೂ ನಷ್ಟ ಮಾಡಿ ಕಷ್ಟ ಕೊಟ್ಟಿರೋಳು ನನ್ನ ಹೆಂಡತಿ ಹೇಗಾಗ್ತಾಳೆ, ಅವಳು ಮಗ ನನ್ನ ಮಗ ಹೇಗಾಗ್ತಾನೆ? ನನಗಿರೋದು ಒಬ್ಳೆ ಮಗಳು, ಅದು ಲಕ್ಕಿ. ಅವಳು ನನ್ನ ರಕ್ತ ಇರದೇ ಇರ್ಬೋದು, ಆದ್ರೆ ಅವಳೇ ನನ್ನ ವಾರಸ್ದಾರಳು. ನನಗೆ ಮತ್ತೊಬ್ಬ ವಾರಸ್ದಾರನ ಅಗತ್ಯ ಇಲ್ಲ. ಮಿತ್ರ, ಮಿತ್ರ, ಕೇಳಿಸ್ಕೊಂಡ್ಯಾ ಭಾಗ್ಯ? ಮಿತ್ರ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ನಿನ್ ಮಗನ್ನ ಅವನ್ ವಾರಸ್ದಾರ ಅಂತ ಒಪ್ಕೊಂಡಿಲ್ಲ. ಇವಾಗಾದ್ರೂ ಈ ಮನೇಲಿ ನಿನ್ಗೆ ಯಾವ ಸ್ಥಾನನೂ ಇಲ್ಲ ಅಂತ ಅರ್ಥ ಆಯ್ತಾ? ಆ ಮಾತನ್ನ ಹೇಳೋದಕ್ಕೆ ನೀನ್ ಯಾರು? ಅವಳು ಈ ಮನೆ ಸೊಸೆ ಆಗ್ಬೇಕಾಗಿರೋಳು. ನಾನ್ ಈ ಮನೆಗೆ ದೊಡ್ಡ ಸೊಸೆ ಆಗ್ಬೇಕಾದವಳು. ಮಿತ್ರನ್ಗೆ ತಾಯಿ, ಭಾಗ್ಯನ್ಗೆ ಅತ್ತೆ, ವಿನ್ನುಗೆ ಅಜ್ಜಿ ಆಗ್ಬೇಕು ನಾನು. ವಿನ್ನುನ ಮಿತ್ರ ತನ್ ಮಗ ಅಂತ ಒಪ್ಕೊಂಡಿಲ್ಲ ಅಲ್ವಾ ಆಂಟಿ? ಅವನು ಒಪ್ಕೊಳ್ದೆ ಹೋದ್ರೆ ವಿನು ಮಿತ್ರನ್ ಮಗ ಆಗದೆ ಹೋಗ್ತಾನ? ಅದೇ ನಾನು ಹೇಳ್ತಿರೋದು, ವಿನ್ನು ಮಿತ್ರನ್ ಮಗ ಅಲ್ಲ. ಮತ್ತೆ ವಿನ್ನು ಯಾರ್ ಮಗ? ಅರ್ಜುನ್ ಮಗ. ಏನ್ ಮಾತಾಡ್ತಾ ಇದೀಯ ಮನೀಷಾ? ವಿನು ನನ್ ಮಗ ಹೇಗಾಗ್ತಾನೆ? ಮತ್ತೆ ಇಷ್ಟು ದಿನ ವಿನು ಎಲ್ಲಿದ್ದ? ಭಾಗ್ಯ ಎಲ್ಲಿದ್ಲು? ನಿನ್ನ ಹತ್ರನೇ ಅಲ್ವಾ? ಭಾಗ್ಯ ಒಬ್ಳು ನನಗೆ ಒಳ್ಳೆ ಫ್ರೆಂಡ್ ಅಷ್ಟೇನೆ. ಅವಳ ಮೇಲೆ ಆರೋಪ ಮಾಡಿದ್ರೆ ಸುಮ್ಮನೆ ಇರೋಲ್ಲ. ಫ್ರೆಂಡೋ, ಲವರೋ ಅಥವಾ ತಾಳಿ ಕಟ್ಟಿರೋ ಗಂಡ, ಯಾರಿಗ್ ಗೊತ್ತು? ನಿಮ್ ಮಧ್ಯೆ ಏನ್ ನಡೆದಿದೆ ಅಂತ ನಾವ್ ನೋಡ್ದ್ವಾ? ನೋಡ್ದ ಇದ್ಮೇಲೆ ಬಾಯಿಗೆ ಬಂದಾಗ ಯಾಕೆ ಮಾತಾಡ್ಬೇಕು? ಒಬ್ಬ ಹೆಣ್ಮಕ್ಳು ಅಂತೂ ನೋಡ್ದೇನೆ ಭಾಗ್ಯನ ಅವಮಾನ ಮಾಡ್ತಿದ್ದೀರಾ. ಅಂದ್ರೆ ನೀನು ಭಾಗ್ಯನ್ ಪ್ರೀತಿಸಿಲ್ವಾ? ನಿಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ವಾ? ವಿನ್ನು ನಿನಗ್ ಹುಟ್ಲಿಲ್ವಾ? ವಿನ್ನು ನಿನ್ ಮಗ ಅಲ್ವಾ? ಅಲ್ಲ.
ಮಗ. ನನ್ಗೂ ಮಿತ್ರ ಅವ್ರಿಗೂ ಹುಟ್ಟಿರೋ ಮಗ. ಈ ನಂದನ್ ವಂಶದ ರಕ್ತ. ಅದಕ್ಕೆ ಸಾಕ್ಷಿ ಏನು? ನಾನೇ ಸಾಕ್ಷಿ. ನೀನ್ ಹೇಳಿದ್ರೆ ನಿಜ ಆಗತ್ತಾ? ಸುಳ್ಳು ಹೇಳೋ ಅವಶ್ಯಕತೆ ನನ್ಗಿಲ್ಲ. ನಿಜ ಹೇಳೋ ಅವಶ್ಯಕತೆ ನಿನಗಿದೆ. ವಿನ್ನು ನಿನ್ಗೂ ಮಿತ್ರಂಗೂ ಹುಟ್ಟಿದ ಮಗ ಅಂತ ನಿರೂಪಿಸ್ಬೇಕು. ವಿನ್ನುಗೆ DNA ಟೆಸ್ಟ್ ಮಾಡಿಸ್ಬೇಕು. ಅಂದ್ರೆ ನೀನ್ ನನ್ ಸೊಸೆಗೆ ಅಗ್ನಿ ಪರೀಕ್ಷೆ ಮಾಡಕ್ ಹೊರಟಿದ್ಯಾ? ಅವಳ ಮಗನ್ ರಕ್ತನ ಪರೀಕ್ಷೆ ಮಾಡು ಅಂತಿದ್ಯಾ? ಭಾಗ್ಯ ತಪ್ಪು ಮಾಡಿಲ್ಲ ಅಂತ ನಿರೂಪಿಸು ಅಂತಿದೀವಿ. ಅದನ್ನ ಹೇಳೋದಕ್ಕೆ ನೀನ್ ಯಾರು? ನಾನ್ ಹೇಳಿದ್ದೆ. ಮಿತ್ರ ಕೇಳಿದ್ರೆ ಏನ್ ಮಾಡ್ತೀರಾ? ನನ್ ಮಗ ನಿಮ್ ತರ ಸಂಸ್ಕಾರ ಇಲ್ದೇ ಇರೋನಲ್ಲ. ಭಾಗ್ಯ ಆ ತಪ್ಪನ್ ಮಾಡಿದಾಳೆ ಅಂದ್ರೆ ಪ್ರಾಣ ಹೋದ್ರೂ ನನ್ ಮಗ ಅದನ್ನ ನಂಬಲ್ಲ. ಆದ್ರೆ ಮಿತ್ರ ವಿನುನ ತನ್ ಮಗ ಅಂತ ಒಪ್ಕೋಬೇಕಾದ್ರೆ ಭಾಗ್ಯ ತನ್ನ ಸಂಸ್ಕಾರನ ಪ್ರೂವ್ ಮಾಡ್ಕೋಬೇಕಲ್ವಾಕ? ನಿರೂಪಿಸ್ತೀನಿ. ವಿನ್ನುಗೆ DNA ಟೆಸ್ಟ್ ಮಾಡಿಸ್ತೀನಿ. ಅದರ ಅಗತ್ಯ ನಿನಗೇನಿದೆ ಭಾಗ್ಯ? ನೀನು ಬೆಂಕಿ ಅಂತ ಇಲ್ಲೆಲ್ಲರಿಗೂ ಗೊತ್ತಿದೆ. ಈ ಪವಿತ್ರಳು ನಿನ್ ಜೊತೆ ಸೇರಿ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಏನೋ ಇವತ್ ನಮಗ್ ಬಂದಿರೋ ಡೌಟು ನಾಳೆ ಮಿತ್ರಂಗ್ ಬಂದ್ರೆ? ಅವನಂತ ವ್ಯಕ್ತಿ ಅಲ್ಲ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್ ಅಂಕಲ್, ಆ ಶ್ರೀರಾಮಚಂದ್ರನೇ ಸೀತೆ ಮೇಲೂ ಅನುಮಾನ ಪಟ್ಟಿದ್ದ. ಅದು ನಿಮ್ಮಂಥವ್ರ ತಪ್ಪು ಮಾತುಗಳನ್ನ ಕೇಳಿದಕ್ಕೋಸ್ಕರ ಮಾಡಿದ್ದು. ಹೇಗಾದ್ರೂ ಸೀತಾ ಮಾತೆ ತನ್ನ ಪವಿತ್ರತೆನ ನಿರೂಪಿಸ್ಕೊಂಡ್ಲು ಅಲ್ವಾಕ? ನಾನು ಕೂಡ ನಿರೂಪಿಸ್ತೀನಿ. ಆ ಸೀತೆ ಅಗ್ನಿ ಪುನೀತೆ ಆದ್ರೆ ನನ್ ಮಗ ಅರವಿಂದ ಮಾಲಿನಿ ಹಾಗೂ ತ್ರಿವಿಕ್ರಮ್ ನಂದನ್ ವಾರಸ್ದಾರ, ಮಿತ್ರ ನಂದನ್ ಮಗ ಅಂತ ನಿರೂಪಿಸ್ತೀನಿ. ಹಾಗಾದ್ರೆ DNA ಟೆಸ್ಟಿಗೆ ಒಪ್ಕೊಳ್ತೀಯಾ? ಒಪ್ಕೊಂಡಿದ್ದೀನಿ. ಆಮೇಲೆ ಮಾತಿಗೆ ತಪ್ಪಲ್ಲ ಅಲ್ವಾ? ಮನಸ್ ಬದಲಾಯಿಸೋದು, ಕೊಟ್ಟ ಮಾತು ತಪ್ಪೋದು ಈ ಭಾಗ್ಯ ಯಾವತ್ತೂ ಮಾಡಲ್ಲ. ನೋಡೋಣ. ನಾಳೆನೆ DNA ಟೆಸ್ಟ್ ಮಾಡಿಸ್ಬೇಕು. ನಿನ್ ಮಗ ನೀನು ರೆಡಿಯಾಗಿರಿ. ಬನ್ನಿ ಆಂಟಿ. ನಿಜವಾಗ್ಲೂ ವಿನ್ನು ಮಿತ್ರನ್ ಮಗನೇನಾ? ವಿನ್ನುನ ಯಾವತ್ತೂ ನಿನ್ ಮಗ ಅಂತ ಒಪ್ಕೋಬೇಡ ಮಿತ್ರ. ಯಾಕ್ ಮಿತ್ರ, ನಾನ್ ಮಾತಾಡ್ತಿದ್ರೆ ಮಧ್ಯದಲ್ಲೇ ಬಂದ್ಬಿಟ್ಟೆ? ನೀನು ನಾನ್ಸೆನ್ಸ್ ಮಾತಾಡ್ತಿದ್ರೆ ನಾನೇನ್ ಮಾತಾಡ್ಲಿ? ನಾನ್ಸೆನ್ಸಾ? ಇಲ್ಲ ಅಂದ್ರೆ ಏನು? ನಾನು ಭಾಗ್ಯನ ನೋಡ್ತಿರೋ ಕಾರಣ ಬೇರೆ, ನೀನ್ ಹೇಳ್ತಿರೋ ಕಾರಣ ಬೇರೆ. ಅಂದ್ರೆ ನೀನ್ ಭಾಗ್ಯನ್ ಸಮರ್ಥಿಸ್ತಿದ್ಯಾ? ನಿನ್ ಮಾತನ್ನ ಸಮರ್ಥಿಸೋದಿಲ್ಲ ಅಂತಿದ್ದೀನಿ. ಸೊ ವಿನ್ನು ನಿನ್ ಮಗನೇ ಅಂತ ನೀನ್ ಕನ್ಫರ್ಮ್ ಆಗಿ ಹೇಳ್ತಿದ್ಯಾ, ಅಷ್ಟೇ ಅಲ್ವಾ? ಹೇಳು ಮಿತ್ರ, ವಿನ್ನೂನ ನಿನ್ ವಾರಸ್ದಾರ ಆಗಿ ಡಿಕ್ಲೇರ್ ಮಾಡ್ತಿದ್ಯಾ? ಅವನ್ನ ನಂದನ್ ವಂಶದ ಜೊತೆ ಸೇರಿಸ್ತಿದ್ಯಾ? ನಾನ್ ಕೆಳಗೆ ಹೇಳಿದ್ದೀನಿ, ಭಾಗ್ಯ ನನ್ನ ಹೆಂಡತಿ ಅಲ್ಲ, ವಿನ್ನು ನನ್ನ ಮಗ ಅಲ್ಲ ಅಂತ. ಮತ್ತ್ಯಾಕೆ ಕೇಳ್ತಿದ್ಯಾ? ಆದ್ರೆ ನೀನ್ ಮೇಲ್ ಬಂದ್ಮೇಲೆ ಭಾಗ್ಯ ನಿನ್ ಹೆಂಡತಿ ಅಂತಿದ್ದಾಳೆ, ವಿನ್ನು ನಿನ್ ಮಗ ಅಂತಿದ್ದಾಳೆ. ಆಂಟಿ ಅಂಕಲ್ ಎಲ್ರು ಭಾಗ್ಯಂಗೆ ಸಪೋರ್ಟ್ ಮಾಡ್ತಿದ್ದಾರೆ.
ವಿನ್ನೂನೇ ವಾರಸ್ದಾರ ಅಂತಿದ್ದಾರೆ. ಕೆಲವು ವರ್ಷಗಳಿಂದ ಭಾಗ್ಯ ನಿನ್ ಹತ್ರ ಇಲ್ಲ, ಇವಾಗ ಬಂದು ವಿನ್ನು ನಿನ್ ಮಗ ಅಂತಿದ್ದಾಳೆ. ಇದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತೀಯಾ ಮಿತ್ರ? ವಿನ್ನು ನಿನ್ ಮಗನೇ ಅನ್ನೋದಕ್ಕೆ ಪ್ರೂಫ್ ಇರ್ಬೇಕಲ್ವಾ? ಇವಾಗ ನೀನ್ ಏನ್ ಹೇಳ್ತಿದ್ಯಾ? ನಾನ್ ನಿನ್ ಮದ್ವೆ ಆಗೋ ಹುಡುಗಿ. ನಮಗ್ ಮದ್ವೆ ಆದ್ಮೇಲೆ ನಮಗ್ ಹುಟ್ಟೋ ಮಗುನೇ ನಂದನ್ ವಂಶದ ವಾರಸ್ದಾರ ಆಗ್ಬೇಕು. ಯಾರಂದ್ರೆ ಅವ್ರು ಬಂದು ವಾರಸ್ದಾರ ಅಂದ್ರೆ ನಾನ್ ಒಪ್ಕೊಳ್ಳಲ್ಲ. ಒಂದ್ ವೇಳೆ ವಿನ್ನು ನಿಜವಾಗ್ಲೂ ನಿನ್ ಮಗನೇ ಅಂತ ಆದ್ರೆ ಅದು DNA ಟೆಸ್ಟ್ ಅಲ್ಲಿ ಪ್ರೂವ್ ಆದ್ಮೇಲೆ ಆವಾಗ ಅವನನ್ನ ವಾರಸ್ದಾರ ಅಂತ ಒಪ್ಕೋತೀನಿ. DNA ಟೆಸ್ಟ್ ಅಂದ್ರೆ? ನಾಳೆ ಭಾಗ್ಯ ವಿನ್ನುಗೆ DNA ಟೆಸ್ಟ್ ಮಾಡಿಸ್ತೀನಿ ಅಂತಿದ್ದಾಳೆ. ಅವನು ನಿನ್ ಮಗನೇ ಅಂತ ಪ್ರೂವ್ ಮಾಡ್ತೀನಿ ಅಂತಿದ್ದಾಳೆ. ಆ ಟೆಸ್ಟ್ ನೀನ್ ಕೇಳಿದ್ಯಾ? ಕೇಳಿದ್ರೆ ತಪ್ಪೇನು ಮಿತ್ರ? ನಿನಗೆ ಯಾಕೆ ಅದೆಲ್ಲ? ನೀನ್ ಯಾರು ಕೇಳು ಅಂದಿದ್ದು? ಏನ್ ಮಿತ್ರ, ನನ್ ಮೇಲೆ ಯಾಕೆ ರೇಗಾಡ್ತಿದ್ಯಾ? ನಾನ್ ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ. ಇದು ಒಳ್ಳೇದಲ್ಲ ಮನೀಷಾ. ಮತ್ತೆ ಅವನು ನಿನ್ ಮಗನೇ ಅಂತ ಪ್ರೂಫ್ ಏನು? ಭಾಗ್ಯ ಏನ್ ಹೇಳಿದ್ರು ನಂಬಿಡ್ತೀಯಾ? ಇವತ್ತು ವಿನ್ನು ನಿನ್ ಮಗ ಅಂತ ಹೇಳ್ತಾಳೆ, ನಾಳೆ ಅವಳೇ ನಿನ್ ಹೆಂಡತಿ ಅಂತಾಳೆ. ಆಮೇಲೆ ನನ್ನ ಮನೆಯಿಂದ ಹೊರಗೆ ಹಾಕು ಅಂತಾಳೆ. ಆಗ ನನ್ ಕಳಿಸ್ಬಿಡ್ತೀಯಾ ಮಿತ್ರ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ನಿಂಗೋಸ್ಕರನೇ ಬದುಕಿರೋದಕ್ಕೆ, ಇಷ್ಟು ವರ್ಷ ನಿಂಗೋಸ್ಕರ ಕಾಯ್ತಾ ಇದ್ದಿದ್ದಕ್ಕೂ ಫೈನಲ್ ಆಗಿ ನಂಗೆ ಸಿಕ್ಕಿರೋ ಬಹುಮಾನ ಇದಾ? ಈಗ ಯಾಕೆ ಅಳ್ತಾ ಇದೆಯಾ ಮನೀಷಾ? ಅಳೋದ್ ಬಿಟ್ಟು ನನಗಿನ್ ಏನ್ ಉಳ್ತಿದೆ? ಕೆಳಗೆಲ್ರು ನನ್ನ ವಿಲನ್ ತರ ನೋಡ್ತಿದ್ದಾರೆ. ಇವಾಗ ನೀನ್ ಕೂಡ ನನ್ ಮೇಲೆ ಕೋಪ ಮಾಡ್ಕೋತಿದ್ಯಾ. ನಾನ್ ಏನ್ ಮಾಡ್ಬೇಕು ಮಿತ್ರ? ನಿನಗಿಷ್ಟ ಬಂದಿದ್ ಮಾಡ್ಕೊ ಮನೀಷಾ. ಇನ್ ನಿನಗೂ ಹೇಳಲ್ಲ, ಅವ್ರಿಗೂ ಏನು ಹೇಳಕ್ ಹೋಗಲ್ಲ. ಇಬ್ರು ಮಧ್ಯೆ ನಾನ್ ಸಿಕ್ಕಾಕೊಂಡಿದ್ದೀನಿ. ಮಿತ್ರ 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 ಏನ್ ನಟಿಸ್ದೆ? ಒಂದೇ ಮಾತಿಗೆ ಮಿತ್ರನ್ನ ಕಟ್ ಹಾಕ್ತೆ. ಮಹಾ ನಟಿ ನೀನು. ಇಲ್ಲ ಅಂದಿದ್ರೆ ಮಿತ್ರ DNA ಟೆಸ್ಟಿಗೆ ಒಪ್ಕೋತಿರ್ಲಿಲ್ಲ ಆಂಟಿ. ಈ ಪ್ರಾಬ್ಲಮ್ ಹೀಗೆ ಮುಂದುವರಿತಿತ್ತು. DNA ಟೆಸ್ಟ್ ಮಾಡಿಸಿದ್ರು ಪ್ರಾಬ್ಲಮೇ ಅಲ್ವಾ? ವಿನು ಮಿತ್ರನ ಮಗ ಅಂತ ರಿಪೋರ್ಟಲ್ಲಿ ಬರುತ್ತಲ್ವಾ? ಆ ರಿಪೋರ್ಟ್ಸ್ನ ನಾನ್ ಬದಲಾಯಿಸ್ತೀನಲ್ವಾ? ರಿಪೋರ್ಟ್ಸ್ ಅಲ್ಲಿ ವಿನ್ನು ಮಿತ್ರನ್ ಮಗ ಅಲ್ಲ, ಅರ್ಜುನ್ ಮಗ ಅಂತ ಬರೋ ಹಾಗೆ ಮಾಡ್ತೀನಿ. ಆಗ ಭಾಗ್ಯ ವಿನ್ನು ಔಟ್, ನಾನು ಸೇಫ್. ಐ ಆಮ್ ಸಾರಿ ಭಾಗ್ಯ, ನನ್ನಿಂದಾಗಿ ನೀನ್ ಮಾತು ಕೇಳಬೇಕಾಗಿ ಬಂತು. ಇವತ್ತು ನಾನು ಈ ಜಾಗಕ್ಕೆ ಬರಬಾರ್ದಾಗಿತ್ತು. ನೀವಿವತ್ ಬಂದಿದ್ದಕ್ಕೆ ಅವ್ರ ಆ ಮಾತನ್ಲಿಲ್ಲ ಅರ್ಜುನ್ ಅವ್ರೆ. ನನ್ನ ಇಲ್ಲಿಂದ ಕಳಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಅದಕ್ಕೆ ನಾನು ಕೂಡ ಕಾರಣ ಅಲ್ವಾ? ನೀನು ನನಗೆ ಹೆಲ್ಪ್ ಮಾಡ್ತಾ ಇರೋದಕ್ಕಲ್ವಾ ಅವ್ರು ಹೀಗೆ ಮಾತಾಡ್ತಿರೋದು? ಕಾರಣನೇ ಇಲ್ದೆ ಇಂಥವ್ರು ಕಾಲ್ ಕೆರ್ಕೊಂಡು ಜಗ್ಲಕ್ ಬರ್ತಾರೆ ಅರ್ಜುನ್ ಅವ್ರೆ. ಅದು ಬಿಟ್ಟು ಅವ್ರಿಗೆ ಬೇರೆ ಕೆಲ್ಸ ಇರಲ್ಲ. ನೀವ್ ನನ್ಗೆ ಒಬ್ಬ ಒಳ್ಳೆ ಸ್ನೇಹಿತ, ಅದು ನಮ್ ಮನಸ್ಸಾಕ್ಷಿಗ್ ಗೊತ್ತು, ಆ ದೇವ್ರಿಗ್ ಗೊತ್ತು. ನಾವ್ ನಿಯತ್ತಾಗಿರೋವರ್ಗೂ ಈ ಮಾತು ನಿಂದನೆಗಳು ನಮ್ಮನ್ ಏನೂ ಮಾಡಲ್ಲ. ನೀನು DNA ಟೆಸ್ಟ್ಗೆ ಒಪ್ಕೋಬಾರ್ದಾಗಿತ್ತು ಭಾಗ್ಯ. ಅದು ನಿನ್ನನ್ನ ನೀನೇ ಅವಮಾನ ಮಾಡ್ಕೊಂಡಂಗಲ್ವಾ? ಇಲ್ಲ ಅರ್ಜುನ್ ಅವ್ರೆ, ಅವರು ಸಾಕ್ಷಿ ಕೇಳ್ತಿದ್ದಾರೆ. ಅದನ್ನ ನಾನು ಕೊಟ್ಟೇ ಕೊಡ್ತೀನಿ. ಪದೇ ಪದೇ ಅವರು ಈ ಮಾತನ್ನ ಅನ್ಬಾರ್ದು ಅಂದ್ರೆ ನಾನು ಗಟ್ಟಿಯಾಗಿ ಉತ್ತರ ಕೊಡ್ಬೇಕು. ಈ ವಿಷಯದಲ್ಲಿ ಮಿತ್ರ ನಿನ್ ಮೇಲೆ ಅನುಮಾನ ಪಡ್ತಿದ್ದಾನೆ ಅನ್ಸುತ್ತೆ. ಶ್ರೀರಾಮನಂತವನೇ ಸೀತೆನ ಅನ್ಮಾನಿಸಿದಾಗ ಇನ್ನು ಇವರು ನನ್ನನ್ನ ಅನುಮಾನ ಪಡೋದ್ರಲ್ಲಿ ಆಶ್ಚರ್ಯ ಇಲ್ಲ. ಅವ್ರು ನನ್ನ ಹೇಗಾದ್ರೂ ಈ ಮನೆಯಿಂದ ಆಚೆ ಹಾಕ್ಬೇಕು ಅನ್ಕೊಂಡಿದ್ದಾರೆ.
ಅತ್ತೆಗೋಸ್ಕರ ವಿನ್ನುಗೋಸ್ಕರ ಜಾನು ವಿವೇಕ್ ಮದ್ವೆಗೋಸ್ಕರ ನಾನಿಲ್ಲಿ ಇರ್ಲೇಬೇಕು.